ನ್ಯೂಸ್ ಫಸ್ಟ್ಗೆ ಜಯ ಸಿಕ್ಕಿದೆ. ನಿರ್ಭೀತಿಯ ಹೋರಾಟಕ್ಕೆ ಸದ್ಯ ಫಲ ಸಿಕ್ಕಿದೆ. ಇಲ್ಲಿ ಪ್ರಶ್ನೆ ಇರೋದಿಷ್ಟೇ, ಸದ್ಯ ಧೂಳು ಹಿಡಿದಿರುವಂತ ಮೊಟ್ಟೆ ಫೈಲಿಗೆ ಮತ್ತೆ ತನಿಖೆಯ ಜೀವ ಸಿಗತ್ತಾ ಅನ್ನೋದು. ಮಕ್ಕಳ ಹೊಟ್ಟೆಗೆ ಕನ್ನ ಹಾಕಿದವರ ಮೇಲೆ ಏನ್ ಕ್ರಮ ಆಗುತ್ತೆ? ಆಗ ವಿಪಕ್ಷದಲ್ಲಿದ್ದಿದ್ದು ಕಾಂಗ್ರೆಸ್, ಈಗ ಆಡಳಿತ ಪಕ್ಷದಲ್ಲಿದೆ. ಏನು ಮಾಡುತ್ತೆ ಕಾಂಗ್ರೆಸ್? ಹಂಗಿದ್ರೆ 2 ವರ್ಷ ಕಳೆದರೂ ಕೂಡ ತನಿಖೆಗೆ ಅನುಮತಿಯನ್ನು ಗವರ್ನರ್ ಕೊಟ್ಟಿಲ್ಲ. ಗವರ್ನರ್ ಅನುಮತಿ ಕೊಟ್ಟಿಲ್ಲ ಅನ್ನೋದೇ ರಕ್ಷಣೆನಾ ಹಾಗಿದ್ರೆ? ಸೊ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು, ಕಾನೂನಾತ್ಮಕ ಪ್ರಶ್ನೆಗಳಿದ್ದಾವೆ. ಯಾಕೆ ಈಗಿನ ಸರ್ಕಾರ ಈ ವಿಚಾರದಲ್ಲಿ ಆಸಕ್ತಿಯನ್ನು ತೆಗೆದುಕೊಳ್ಳಬಾರದು? ಬೇರೆ ಬೇರೆ ಕೇಸಲ್ಲಿ ತೆಗೆದುಕೊಂಡಿದ್ದೀರಿ ತಾನೆ, ಈ ಕೇಸಲ್ಲಿ ಯಾಕೆ ಆಸಕ್ತಿಯನ್ನು ತೆಗೆದುಕೊಳ್ಳಬಾರದು? ಸಾಮಾಜಿಕ ಹೋರಾಟಗಾರ ಭೀಮಪ್ಪ ಗಡಾದ್, ಸುರೇಂದ್ರ ಉಗಾರೆ ದೂರು ಕೊಟ್ಟಿದ್ರು. ಲೋಕಾಯುಕ್ತಕ್ಕೆ ದೂರು ಮಾಡಲಾಗಿತ್ತು. ಮಕ್ಕಳ ಮೊಟ್ಟೆಗೆ ಕನ್ನ ಹಾಕಿದ ಬಗ್ಗೆ ತನಿಖೆಯನ್ನ ಕೂಡ ಲೋಕಾಯುಕ್ತ ಮಾಡಿತ್ತು. ಲೋಕಾಯುಕ್ತದ ಕಂಪ್ಲೇಂಟ್ ಕಾಪಿ ಕೂಡ ನನ್ನ ಬಳಿ ಇದೆ. 4 ಜನರ ಮೇಲೆ ಕಂಪ್ಲೇಂಟ್ ಆಗಿತ್ತು. ಒಬ್ಬರು ಶಶಿಕಲಾ ಜೊಲ್ಲೆ, ಮತ್ತೊಬ್ಬರು ಪರಣ್ಣ ಮುನವಳ್ಳಿ, ಮತ್ತೊಬ್ಬ ಸಂಜಯ್ ಅರಗೆ, ಪ್ರಶಾಂತ್ ಘಾಟ್ಗೆ. ಈ 4 ಜನರ ವಿರುದ್ಧ ಕಂಪ್ಲೇಂಟು ಕೂಡ ಆಗಿದೆ. ಸಾಮಾಜಿಕ ಕಾರ್ಯಕರ್ತ ಕೇಸ್ನ ಕಾಗ್ನಿಸೆನ್ಸ್ ಪಡೆದು ತನಿಖೆಗೂ ಕೂಡ ಲೋಕಾಯುಕ್ತ ಮುಂದಾಗಿತ್ತು. ಇನ್ನು ನ್ಯೂಸ್ ಫಸ್ಟ್ನ ಜವಾಬ್ದಾರಿ ಇತ್ತು. ಯಾಕಂತಂದ್ರೆ ನಮ್ಮ ರಹಸ್ಯ ಕಾರ್ಯಾಚರಣೆಯ ಮೇಲೆ ಲೋಕಾಯುಕ್ತ ತನಿಖೆ ಮಾಡೋದು. ನಮ್ಮ ಜವಾಬ್ದಾರಿ ಏನಾಗಿತ್ತು? ಸಾಕ್ಷ್ಯಗಳನ್ನು ಕೊಡೋದು. ಬರ್ಡನ್ ಆಫ್ ಪ್ರೂಫ್ ನಮ್ಮ ಮೇಲೆ ಇತ್ತು. ನಾವು ಸಾಕ್ಷ್ಯಗಳನ್ನು ಕೊಡಬೇಕಿತ್ತು. ನ್ಯೂಸ್ ಫಸ್ಟ್ ಲೋಕಾಯುಕ್ತಕ್ಕೆ ಸಾಕ್ಷ್ಯವನ್ನ ಕೂಡ ಕೊಟ್ಟಿದೆ. ಯಾವ ರೀತಿ ಅಂತಂದ್ರೆ, ನಮ್ಮ ಬಳಿ ಇದ್ದಂತ ಫುಟೇಜ್ ಏನಿದೆ, ರಹಸ್ಯ ಕಾರ್ಯಾಚರಣೆಯ ಫುಟೇಜ್ ಏನಿದೆ, ಅದನ್ನ ಲೋಕಾಯುಕ್ತಕ್ಕೆ ಕೊಡುವಂತ ಕೆಲಸವನ್ನ ನಾವು ನಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದ್ದೀವಿ. ಬಿಕಾಸ್ ನಮ್ಮಲ್ಲಿ ಪ್ರಾಮಾಣಿಕತೆ ಇದೆ. ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.